ಲಗಾರ್ತಿ ನಡಿಯ ಜಿಮ್ಗೆ ಹೋಗೋಣ. ಲೇ ಬಸ್ಸು, ಈ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ತಿರ್ಗೋರಿಗೆ ಆಯಸ್ಸು ಕಡಿಮೆ ಕಣೋ. ಅದೇ ಯೋಗಿಗಳ ಥರ ಸುಮ್ಮನೆ ಕೂತ್ಕೊಂಡು ಮಲ್ಕೊಂಡಿರೋರಿಗೆ ಆಯಸ್ಸು ಜಾಸ್ತಿ. ಮಕ ಮುಚ್ಕೊಂಡು ಮಲಿಕಲ್ಲಿ. ಹೌದಾ ಮಚ್ಚ? ಚಿನಾ, ನಾನು ನಿನ್ನ ರೂಮಿಗೆ ಬರ್ತೀನಿ, ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡು. ಚಿನಾ, ನಾನು ನಿನ್ನ ರೂಮಿಗೆ ಬರ್ತೀನಿ, ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡು. ಹೆಂಗೋ ಹೋಯ್ತಾ ಇದ್ರು, ನಾನೇ ಕಾಲು ಎಳೆದು ಮಲ್ಸ್ಬಿಟ್ಟೆ. ಎಷ್ಟೊತ್ತಿಗೆ ಹೊರಡ್ಬೇಕು ಅಂತ ನಾನೇ ಹೇಳ್ತೀನಿ ರುಚಿನಿ. ಏ ಬಸ, ಎದ್ ನಡೀರಲಿ. ಮನೇಲೆ ಆರಾಮಾಗಿ ಮಲ್ಕೊಂಡ್ರೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ನೀನೇ ತಾನೇ ಹೇಳಿದ್ದು. ಅದು ಹಿಮಾಲಯದಲ್ಲಿರೋ ಯೋಗಿಗಳಿಗೆ, ನಿಮ್ಮ ಹತ್ರ ರೋಗಿಗಳಿಗಲ್ಲ. ಎದ್ ನಡೀರಲಿ. ನಾನ್ ಜಿಮ್ಗೆಲ್ಲ ಹೋಗಲ್ಲ ಕಣ. ಜಿಮ್ಮಿಗಲ್ಲ, ಡೈರೆಕ್ಟ್ ಆಗಿ ಕೆಲ್ಸಕ್ಕೆ ನಡೀರಿ ಎಂದೆ. ಇವತ್ ಸಂಡೆ ಕಣ. ಇನ್ನೊಂದು ವಿಷಯ ಗೊತ್ತಾ, ನಾಳೆನೇ ಮಂಡೆ. ಕಿತ್ತೋದ್ ನನ್ನ ಮಕ್ಕಳ, ಇವತ್ ಸಂಡೆ ಅಂತೆ, ನಾಳೆ ಮಂಡೆ ಅಂತೆ. ಚಿಟ್ಟಿ ಬೇರೆ ಬತ್ತಾವಳಲ್ಲಪ್ಪ. ಚಿಟ್ಟೆನಾ? ತಿಂಡಿಗೆ ಚಟ್ನಿ ಮಾಡ್ಲೋ ಸಾಂಬಾರ್ ಮಾಡ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದು ಭಾನುವಾರ ತಿರುಗಾಟ ಏನು ಇಲ್ವೇನ್ರೋ? ಏನೂ ಇಲ್ಲ, ತಿನ್ನೋದು ಮಲ್ಗೋದು ಅಷ್ಟೇ. ಏನ್ರೋ ಮಾತಾಡ್ತಾ ಇದ್ದೀರಾ? ನೀವ್ ಇಲ್ಲಿ ಮಲ್ಕೊಂಡ್ಲಿ ಅಂತನ ನಿಮ್ಮ ಅಪ್ಪ ಅಮ್ಮ ಅಲ್ಲಿ ಕಷ್ಟಪಟ್ಟು ಮಲ್ಕೊಂಡಿದ್ದು. ಕಾರ್ತಿ, ಇದೇನೋ ಬೆಳಗಿನ ಬೋಧನೆ ಶುರು ಮಾಡಿದೆ. ಅಪ್ಪ ಅಮ್ಮ ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ ಬಸ್ಸು. ದೊಡ್ಡವ್ರು ಏನೋ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಹೆಣ್ಣು ಮಲ್ಗಿ ಕೆಟ್ಲಂತೆ, ಗಂಡು ತಿರ್ಗಿ ಕೆಟ್ನಂತೆ. ಇದೇನೋ ಉಲ್ಟಾ ಹೇಳ್ತಿದೀಯಾ? ಉಲ್ಟಾನ ಪಲ್ಟಾನ ಗುರು, ಬೇರೆ ಏನ್ ಕೆಲ್ಸ ಇದೆ ಹೇಳು. ಒಂದ್ ಆಡಿಷನ್ ಇದೆ ಕಣ. ಎಷ್ಟೊತ್ತಿಗೆ? 9:30. 10:30 ಬಾಚಿನಿ. ಆದ್ರೆ ಡೈರೆಕ್ಟರ್ 10:30 ಬರಕ್ ಹೇಳಿದ್ದಾರೆ. 11:00 ಬಾಚಿನಿ. ಆದ್ರೆ ನಾನು 11:30 ಹೋಗ್ತೀನಿ. ಸಾಯಿಸ್ಬಿಡ್ತೀನಿ. ಯಾವ್ದಾರು ಒಂದೇಳು ಸಾಯಿ. 12:00 ಬಾಚಿನಿ. ಕಾರ್ತಿ, ಯಾಕೋ ಸಪ್ಕಿದ್ಯಾ ಬೆಳಗ್ಗೆ ಒಡೆ ತರ? ಅಯ್ಯೋ ನಿನ್ ಸಾಯಿ. ಇವನೊಬ್ಬ ಅಂತ ಬರ್ತಾನೆ. ಅದೆಲ್ಲ ಬ್ಯಾಡ ಕಣವ. ನಂಗೆ ನವರಸ ಹೇಳ್ಕೊಡು. ನವರಸ? ಈಗ ನಿನ್ ಕೈಯಲ್ಲಿ ಒಂದ್ ಬಿಯರ್ ಬಾಟ್ಲಿ ಇದೆ, ಏನ್ ಅನ್ಸುತ್ತೆ? ಒಂದು ಸಾಲಲ್ಲ ಅನ್ಸುತ್ತೆ. ಅಯ್ಯೋ ಕುಡುಕ್ ನನ್ನ ಮಗನೇ, ಒಂದ್ ಕೇಸೆ ಐತೆ. ಶಾಕ್ ಆಗುತ್ತೆ. ಇದೆ ಆಶ್ಚರ್ಯ ರಸ. ಓಕೆ, ಇದೆಲ್ಲರಿಗೂ ಹಂಚ್ಬಿಟ್ಟೆ, ನಿಂಗೇನು ಉಳ್ದಿಲ್ಲ. ಅವಾಗ ಅಳು ಬರುತ್ತೆ ಕಣ. ಇದೆ ಕಣ ಕರುಣಾ ರಸ. ಸೂಪರ್. ಇವಾಗ ಫುಲ್ ಕುಡ್ದಿರ್ತೀರ, ಅವನು ಕಾಮಿಡಿ ಮಾಡ್ತಾವನೆ, ನೀನು ನಗ್ತೀಯ. ಇದೆ ಕಣ ನನ್ ರಸ. ನಿನ್ ರಸ ಅಂತೆ, ನಿನ್ ರಸ ಒಡ್ ಸಾಯಿಸ್ಬಿಡ್ತೀನಿ. ಹಾಸ್ಯ ರಸ. ಇಷ್ಟು ಮಾಡು, ಪಕ್ಕ ಸೆಲೆಕ್ಟ್ ಆಯ್ತ್ಯಾ ಬಸ್ಸೋ. ನೀನು ಹೀರೋ ಆಗಕ್ಕೆ ಹೊಟ್ಟಿದ್ಯಾ ಕಣೋ. ಹೀರೋ ಆಗ್ಬೇಕು ನೀನು. ಓಕೆ, ನಾನು ಹೀರೋ ತಾನೆ. ಹಾಗಾದ್ರೆ ಲೇಟ್ ಆಗಿ ಹೋಗ್ತೀನಿ. ಲೇಟ್ ಆಗಿ ಹೋಯ್ತಾನಂತೆ. ಹೋಗು, 9:00 ಹೋಗ್ಬೇಕು ನೀನು. ಮಗ, ಈ ಕಡೆ ಆಫೀಸ್ ಕೆಲಸ ಮಾಡೋದ, ಈ ಕಡೆ ಆಡಿಷನ್ ಅಟೆಂಡ್ ಮಾಡೋದ, ತಲೆ ಕೆಟ್ಟೋಗ್ಬಿಟ್ಟಿದ ಮಗ. ಅದಕ್ಕೆ ಇದನ್ನೆಲ್ಲ ಬಿಟ್ಟು ಒಂದ್ ಸ್ಟಾಲ್ ಓಪನ್ ಮಾಡೋಣ ಅಂತ ಇದ್ದೀನಿ. ಯಾವ ಸ್ಟಾಲ್? ಆಲ್ಮೋಸ್ಟ್ ಸ್ಟಾಲ್. ಆಲ್ಮೋಸ್ಟ್ ಸ್ಟಾಲ್ ಅಂತೆ. ನಾ 1:15 ಹೋಗ್ತೀನಿ. 1:15 ನಿಮ್ಮ ಅಜ್ಜಿ ಪಾಡೆಗೆ ಹೋಗು, ನಡಿಯ. ಇವತ್ ಯಾಕ ಇವ್ನು ಹಿಂಗ ಆಡ್ತಿದ್ದಾನೆ? ಬೆಳಗ್ಗೆ ಇವನೊಂದ್ ಕಾಟ ನಮ್ಗೆ. ಈ ಅಗ್ಣನ್ ಹೆಂಗೋ ಆಡ್ತೆ, ಈ ಮುಳ್ಳಂದಿ ಇಲ್ಲೇ ಮಲಿಕತ್ತಲ್ಲಪ್ಪ. ಏನ್ ಮಾಡುದು? ಎದಳ ಏನ್ ಗುರು ನಿಂದು? ನಿಂದೇನ್ ಪ್ಲಾನು? 299 ರೂಪಾಯಿ ಪ್ಲಾನು, ಅನ್ಲಿಮಿಟೆಡ್ ಕಾಲ್ಸು, ಡೈಲಿ 1 GB ಡಾಟಾ. ನಿನ್ ಡಾಟಕ್ ನಂದೊಂದ್ ಡಾಟೋ. ನಾನ್ ಕೇಳಿದ್ದು ನಿಂದೇನ್ ಕೆಲ್ಸ ಅಂತ. ಬಟ್ಟೆ ಬಗ್ಗೆ ಬೇಕು, ನಾನು ಹೋಗ್ಕೊಡ್ತೀನಿ. ಅದ ಚಡ್ಡಿನೂ ಹೋಗಿತ್ತೀನಪ್ಪ. ಅದ್ಬಿಟ್ಟು ಇನ್ನೇನು ಇಲ್ಲ, ಮಲ್ಕೊಳ್ಳದೆ. ಅವನೊಬ್ನೇ ಹೋಯ್ತಾನೆ, ಅವನ್ ಜೊತೆ ಆಡಿಷನ್ಗೆ ಹೋಗು. ನಾನು ಹೋಯ್ತಿದ್ದೆ ಕಣೋ, ಆದ್ರೆ ಕಾಸಿಲ್ಲ ಕಣೋ. ತಗೋ, ಅದು ಗಾಡಿಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಐತೆ. ತಗೋ,
ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮಗ ಊಟಕ್ಕೆ ಐ ಐ ಐ ತಗೋ. ಎಷ್ಟೊತ್ತಿಗೆ ಹೋಯ್ತ್ಯಾ? 1:30 ಹೋಯ್ತೀನಿ. 2:30 ಬಂದ್ ಸಾಯ. ಸರಿ ಸರಿ ನಡ್ಯೋ. ಹೋಗಿ ಹೋಗಿ. ಬೇಗ ರಿಪ್ಲೈ ಮಾಡಿದ್ರೆ ಸರಿ, ಇಲ್ಲ ಹೊರಟೋಗ್ತೀನಿ ಅಷ್ಟೇ. ಇರು ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಹೋಗಕ್ಕೆ? ಇರ್ಬೇಕಂತೆ ಇರೋ. ನೀ ಹಿಂಗೆಲ್ಲ ಹೊಡೆದ್ರೆ ನಾವು ಹೋಗೋದೇ ಇಲ್ಲ. ನಾನು ಹೊಡೆದಿದ್ದಲ್ಲ ಕಣಪ್ಪ, ಎಲ್ಲ ರಸ ಹೇಳ್ಬಿಟ್ಟು ರೌದ್ರ ರಸ ಎಳದ್ನ ಮರ್ತಿದ್ನಲ್ಲ, ಅದು ತೋರ್ಸಿತ್ತು. ಥ್ಯಾಂಕ್ ಯು ಸೋ ಮಚ್. ನಡಿ ಆಚೆಗೆ. ಅಯ್ಯೋ ಆಚೆನೆ ಬಂದೆ. ಎಲ್ಲಿದೆ ಹೇಳೋ? ಅರಳಿಕಟ್ಟೆ ಹತ್ರ. ಬಂದೆ. ಅಲ್ಲೇರು. ಕಾರ್ತಿಕ್ ಅವ್ರೆ, ಆಂಟಿ ನಾಷ್ಟ ಮಾಡಿದ್ರಾ? ಇಲ್ಲ ಆಂಟಿ, ಯಾಕೆ? ಮಾಡಿಲ್ಲ ಆಂಟಿ. ನಾನು ಕೇಳಿದ್ರೆ ಕೊಡ್ತಿದ್ದೆ ತಾನೆ? ಮಾಡಿದ್ದೀನಿ, ಆದ್ರೆ ನಾನ್ ತಿಂದಿಲ್ಲ ಅಷ್ಟೇ. ಏನ್ ಮಾಡಿದ್ರಿ? ಚಿತ್ರಾನ್ನ. ಚಿತ್ರಾನ್ನ ಹೆಂಗ್ ಮಾಡಿದ್ರಿ? ಚಿತ್ರಾನ್ನ ಹೆಂಗ್ ಮಾಡ್ತಾರೆ? ಒಗ್ಗರಣೆ ಹಾಕಿದ್ರಾ? ಹಾಕಿದ್ದೆ. ಕಡ್ಲೆ ಬೀಜ ಹಾಕಿಲ್ಲ. ಕೇಳಿದ್ರು ಕೊಡ್ತಿದ್ನಪ್ಪ. ನಿಮ್ ಬೀಜ ನಮಗ್ ಬೇಡ ಕಣ್ರಿ. ಮೊಸರನ್ನ ಮಾಡಿದ್ರಾ? ಮಾಡಿದ್ದೀನಿ. ಹೆಂಗ್ ಮಾಡಿದ್ರಿ? ಅದನ್ನ ಮೊಸರನ್ನ ಕಲ್ಸ್ಬಿಟ್ಟು ಕಚ್ಕ ಪಚ್ಕ ಅಂತ ಕಲ್ಸ್ಬಿಟ್ಟು ಇಟ್ಟಿದ್ದೀನಿ. ಒಗ್ಗರಣೆ ಹಾಕಿದ್ರಾ? ಹಾಕಿದೀನಿ. ಕರ್ಬೇವಿನ ಸೊಪ್ಪು ತರಿಬೇಕು ಅಂತ ಹೊರಟಿದ್ದೆ, ಅಷ್ಟೊತ್ತಿನ ನೀವು ಕರಿಯಕ್ ಶುರು ಮಾಡಿದ್ರಿ, ನಮಗ್ ತರಿಯಕ್ಕಾಗಿಲ್ಲ. ನಾನೇ ತಂದು ಕೊಡ್ತಿದ್ನಲ್ಲ. ನೀವು ತರ್ತಿದ್ ಬೇಡ, ನಮ್ಮ ಮೊಸರನ್ನ ನಾವೇ ತರಿಬೇಕು. ಅಲ್ಲ ಕಾರ್ತಿ ಅವ್ರೆ, ನಿನ್ ಮಕ್ಕೆಷ್ಟು ಬೆಂಕಿ ಹಾಕ ಮಗು ಹೊಳ್ತೈತೆ, ಹೋಗು. ಅದ್ ನನ್ ಮಗ ಅಲ್ಲ, ನನ್ ಗಂಡ. ಗಂಡ ಮಗು ತರ ಅಳ್ತವನಂದ್ರೆ ಏನೋ ಬೇಕು ಅನ್ಸುತ್ತೆ ಅವನಿಗೆ. ಅದೇನ್ ಬೇಕು ಅಂತ ಒಳಗಡೆ ಹೋಗ್ ಕೊಡು. ಅದ್ ಬಿಡಿ ಕಾರ್ತಿ, ಇನ್ನೇನ್ ನಾನ್ ಬಂದ್ ಕೊಡಕ್ ಆಯ್ತದ? ನಿನ್ ಮಕ್ಕೆಷ್ಟು ಬೆಂಕಿ ಹಾಕ ಆಂಟಿನ ನೀನು. ಒಳ್ಳೆ ನಾಯಿ ತರ ಆಡ್ತವನೆ. ಮಜ್ಜಿ ಸೂಟಿ. ಚಿನ್ನೆ ಎಲ್ಲಿದೆ ಮಗುನೆ? ಅಲ್ಲಿ ಮರ ಉಂಟಾ? ಇದೆ. ಆ ಮರದ ಪಕ್ಕ ಲೆಫ್ಟ್ ತಗೋ. ಲೆಫ್ಟ್. ಲೆಫ್ಟ್ ತಗೊಂಡ ಅಲ್ಲಿ ಪಕ್ಕದೊಳಗ್ ಪೆಟ್ಟೆ ಅಂಗಡಿ ಇದೆಯಾ? ಅವ್ರ ಹತ್ರನೇ ಕಣ ಅಡ್ರೆಸ್ ಕೇಳಿದ್ದು. ಆ ಕೋಳಿ ಮಗನ ಹತ್ರ ಯಾಕೆ ಕೇಳಿದೆ? ಅಲ್ಲಿ ಇರೋ ಮರೆ ನೀನು. 1 ನಿಮಿಷ ತಡ್ಕೊ. ಇರೋ. ನಮಸ್ಕಾರ. ಎಲ್ಲಪ್ಪ ಬಾಡಿಗೆ? ಹೋದ್ ತಿಂಗಳ ಕೊಟ್ನಲ್ಲ ಸರ್. ಹೋದ್ ತಿಂಗಳದು ಈ ತಿಂಗಳದು ನಿಮ್ಮ ಮಗಳ ಕೈಲ ಕೊಟ್ನಲ್ಲ ಸರ್. ಕೊಟ್ಬಿಟ್ಟ? ಅಯ್ಯೋ ಕೊಟ್ಬಿಟ್ಟೆ ಸಾ. ಬಂದ್ ಕೆರ್ಕಬಿಟ್ಲಿ, ಏನ್ ಮಾಡೋಣ? ಸರಿ ಬಾ. ಏನೋ ಲೈಟ್ ಬರ್ತಾ ಇಲ್ಲ ಅಂದಲ್ಲ? ಲೈಟ್ ಆಫ್ ಮಾಡೋ ಟೈಮಲ್ಲಿ ಲೈಟ್ ಸರಿ ಮಾಡೋಣ ಅಂತವನಲ್ಲಪ್ಪ. ಸರಿ ಮಾಡಿದೆ ಸಾ. ಸರಿ ಏನೋ ಮಾಡ. ಕೊಳೆಯಲ್ಲಿ ನೀರ್ ಬರ್ತಾ ಇಲ್ಲ ಅಂದಲ್ಲ? ಬಾ. ಕೊಳೆಗೆ ಟೇಪ್ ಸುತ್ತಿದೀನಿ, ನೀರ್ ಸೋರ್ತಾ ಇಲ್ಲ. ಹೌದಾ? ಅದೇನು ಎಂಚೆಲ್ಲ ಸೋರ್ತಾ ಇದೆ ಅಂದೆ? ಕಿತ್ತು ಬಿಸಾಡಿ ಟೆರಸ್ ಹಾಕ್ಬಿಡೋಣ. 1 ನಿಮಿಷ ಇರಿ. 30 ಮೂಟೆ ಸಿಮೆಂಟು, 1 ಲೋಡ್ ಕಬ್ಬಣ ಕಳಿಸಿ ನಾಳೆನೆ ಟೆರಸ್ ಹಾಕ್ಬೇಕು. ಹಾಕ್ಸ್ತೀನಿ. ನಿನಗ್ ತುಂಬಾ ಖರ್ಚು ಬರ್ತದಪ್ಪ. ಅದಕ್ಕೊಂದು ನಮಸ್ಕಾರ, ದಯವಿಟ್ಟು ಬಿಟ್ಬಿಡಿ ಸರ್. ಏನಾರು ಮಾಡ್ಕೊಳಪ್ಪ ನಿನ್ ಕರ್ಮ. ಇಂಥವ್ರು ಬಾಡಿಗೆ ಕೊಟ್ನಲ್ಲ. ಹಲೋ, ಬಂದ ಕಾರ್ತಿ, ಚಿನ್ನ, ಈ ಸಮಯಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಕಾಯೋದ್ರಲ್ಲೂ ಒಂಥರ ಮಜಾ ಇದೆ ಗೊತ್ತಾ? ನಂಗೆ ಇವತ್ತು ಕಾಯಕ್ಕೆಲ್ಲ ಆಗಲ್ಲ, ಡೈರೆಕ್ಟ್ ಆಗಿ. ಅಲ್ಲ, ಫೋನಲ್ಲಿ ಕೊಡ್ತಿದ್ಯಲ್ಲ, ಇವತ್ತು ಡೈರೆಕ್ಟ್ ಆಗಿ ಕೊಡು ಅಂತ. ಅದೆಲ್ಲ ಮದ್ವೆ ಆದ್ಮೇಲೆ. ಕಾರ್ತಿ, ಈ ಮದ್ವೆ ಯಾಕೆ ಆಗ್ತಾರೋ? ಫಸ್ಟ್ ನೈಟ್ ಮಾಡ್ಕೊಳಕ್ಕೆ. ಈ 3 ಗಂಟೆ ಯಾಕೆ ಆಗ್ತಾರೆ? 3 ದಿನ ರೂಮಿಂದ ಆಚೆಗೆ ಬರ್ಬಾರ್ದು ಅಂತ. ಕರ್ಮ. ನಾನ್ ನಿನ್ನನ್ ಕೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ನೀನೇನ್ ಒಳ್ಳೆ ಮಕ್ಕಳಿಗೆ ಸ್ಕೂಲಲ್ಲಿ ಪ್ರಶ್ನೆ ಕೇಳ್ದಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದೆಯಾ? ಬಂದಿರೋ ಕೆಲ್ಸನೇ ಮರಿತಾ ಇದೆಯಾ? ಪ್ಲೀಸ್ ಒಂದೇ ಒಂದ್ ಕೊಡು. ಅದಿರ್ಲಿ ಕಾರ್ತಿ, ನಮ್ಮಿಬ್ರು ಮದ್ವೆಗೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ತಾರಾ? ಒಪ್ತಾರಾ? ಒಪ್ಪಿಸ್ತೀನಿ. ಹಾಗಾದ್ರೆ ಈಗ್ಲೇ ಕಾಲ್ ಮಾಡು, ನನ್ ಮುಂದನೆ ಕೇಳು. ಕಾಲ್ ಯಾಕೆ ಮಾಡ್ಲಿ? ಡೈರೆಕ್ಟ್ ಆಗಿ ಒಪ್ಪಿಸ್ತೀನಿ. ನಿನ್ ಮಗನಿಗೆ 27 ವರ್ಷ ಆಗಿದೆ, ಮದುವೆ ಮಾಡಿಸ್ತೀಯೋ, ಆಗುತ್ತೋ ಆಗಲ್ವೋ, ನಾನೇ ಆಗ್ಲಾ ಅಂತ ಕೇಳ್ತೀನಿ. ಕಾರ್ತಿ, ನಿಂಗ್ 27 ವರ್ಷನಾ? ಮಾಡೋ ಕೆಲ್ಸ ಬಿಟ್ಟು ಮಂಗಂದೇನೋ ಮಾಡಿದ್ರಂತೆ. ಬಂದ್ಬಿಟ್ಟು 27 ವರ್ಷನ 3 ಗಂಟೆ ಹಾಕ್ತಾರೆ, ಮದುವೆ ಹಾಕ್ತಾರೆ. ಅದೆಲ್ಲ ಇಲ್ಲಿಗೆ
ಅಯ್ಯೋ ಈ ಯಾರೋ ಬಂದ್ರು ಅನ್ಸುತ್ತೆ. ಈ ನನ್ ಮಕ್ಳಾದ್ರು ಡೈರೆಕ್ಟರ್ ರೂಮಿಗೆ ಬಂದ್ಬಿಡ್ತಾರೆ. ಒಂದ್ 5 ನಿಮಿಷ ಕೋಪರೇಟ್ ಮಾಡಿ. ಅಯ್ಯೋ ಅದಲ್ಲ ಕಡೆ ಬಚ್ಚಿಟ್ಕೊಂಡ್ರಪ್ಪ. ಇದ್ರೊಳಗ್ ತೊರಿ ಕಳೆ, ಇದ್ರೊಳಗ್ ತೊರಿ ಕಳೆ, ಇನ್ನೆಲ್ ತೊಲಿ ಕತ್ಯ. ಅಯ್ಯೋ ಇದು ಸಣ್ಣ ಆಯ್ತಲ್ಲಪ್ಪ, ಇದ್ರೊಳಗ್ ಬಿದ್ಬಿಡು ನೀನೈತೆ. ಇನ್ನೇ ನಾನು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಅಯ್ಯೋ ಆಗಲ್ವಾ, ಹೋಗ್ಲಿ ಪ್ಲೀಸ್, ಇದ್ರೊಳಗೆ ಹೋಗಿ ಪ್ಲೀಸ್ 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 ಅಪ್ಪ. ಓಹೋ ಏರಿಯಾದವರೆಲ್ಲ ನಮ್ಮ ಮೇಲೆ ಸ್ಟ್ರೈಕ್ ಮಾಡ್ತಾವ್ರಲ್ಲಪ್ಪ. ಅಪ್ಪ ಅಮ್ಮ ನೀವ್ ಯಾಕೆ ಬರಕ್ ಹೋದ್ರಿ? ಮಗ ಬೆಳಗ್ಗೆ 4 ಜನ ಸೇರ್ಕೊಂಡು ನಿನಗ್ ತತ್ಕೋತಾರ ಕನ್ಸ್ ಬಿದ್ಬಿಡ್ತು ಕಣಪ್ಪ. ಕನ್ಸಿ ಇವತ್ತೆ ಬಿದ್ದು ಸಾಯ್ಬೇಕು. ಅದಕ್ಕೆ ಟೈಮ್ ಎಷ್ಟಲ ಮಗ? ಅದನ್ನ ಕೇಳಕ್ಕೆ 1 ಗಂಟೆ ಬಂದ್ರ? ಬೆಳಗಿನ ಜಾವ ಬೆಳಕನ್ಸು ನಿಜ ಆಗುತ್ತಂತೆ ಕಣ್ಲಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ರ ಹೋಗ್ ಬನ್ನಿ. ಲೇ ಉರಿಯ ಬಿಸಿಲಲ್ಲಿ ಹೋದ್ರೆ ಕಪ್ಪಾಗ್ಬಿಡ್ತೀನಿ ಕಣ್ಲಾ. ನೀನ್ ಕಪ್ಪಾಗಲ್ಲ, ನಿನ್ನ ನೋಡಿ ಸೂರ್ಯ ಕಪ್ಪಾಯ್ತಾನೆ. ಹೊಂಟೋಗಪ್ಪ. ಲೇ ಆಗಲ್ಲಕ್ಕಲ್ಲ, ಒಸಿ ರೆಸ್ಟ್ ತಗೊಂಡೆ ಸಂಜೆ ಬಸ್ ಹೊಂಟೈತೀನಿ. ಒಳಗಡೆ ಸೆಕೆ ಕುದಿತೈತೆ, ಹೊರಗಡೆ ತರ್ರೆ ಮೇಲೆ ಮಲಿಕಬಿಟ್ಟು ರೆಸ್ಟ್ ಮಾಡಿ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ನೀವೇ ಎದ್ದೋಗಿ. ಓಕೆ? ನಂಗ್ ಮಂಚನೇ ಬೇಕಲ್ಲ. ಮನೇಲೂ ನಿನ್ಗೆ ಮಂಚ ಬೇಕು, ಇಲ್ಲೂ ನಿನ್ಗೆ ಮಂಚ ಬೇಕು ಅಂದ್ರೆ ಮಂಚು ಕೊಟ್ಟಿದ್ದ ನನ್ನಪ್ಪ ನೀನು. ಬಾ ನಡಿ ನಡಿ, ಸಾಕಾಗೋಯ್ತು ಕಣ. ಬಾ. ಅದೆಲ್ಲ ಗೊತ್ತಿಲ್ಲ, 5 ನಿಮಿಷ ಟೈಮ್ ನಿನ್ಗೆ ಮಾತಾಡ್ಕೊಂಡು ಹೋಯ್ತಾ ಇರ್ಬೇಕು. ಆಸ್ಕೆ ಮೆತ್ಕದೆ ಚೆನ್ನಾಗಿ ಇಟ್ಕೊಂಡಿದಿಕ್ಕಲ್ಲ. ಕಾರ್ತಿ, ನಿಮ್ಮ ಅಮ್ಮನ ಹತ್ರ ಒಂಚೂರು ಪರ್ಸನಲ್ ಮಾತಾಡ್ಬೇಕು, ಹೊರಗಡೆ ಹೋಗಪ್ಪ. ಅದೇನೇ ಮಾತಾಡಿದ್ರು ನಾನು ಕಣ್ಣು ಮುಂದೆ ಮಾತಾಡ್ಬೇಕು. ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನೇನೋ ಪ್ಲಾನ್ ಮಾಡಿದ್ರೆ ನಮ್ಮಪ್ಪ ಎಲ್ಲ ಹಾಳು ಮಾಡ್ತವನೆ. ನಿಂಗೆ 30 ವರ್ಷ ಆಯ್ತಾ ಬಂತು, ಅದಕ್ಕೆ ಒಂದ್ ಹೆಣ್ಣು ನೋಡಿ ಮದ್ವೆ ಮಾಡೋಣ ಅಂತ ಬಂದಿರೋದು. 30 ವರ್ಷನಾ? 27 ವರ್ಷ ಅಂತ ಸುಳ್ಳು ಹೇಳ್ತೇನು? ಏನಾಯ್ತಪ್ಪ? ಎಷ್ಟು ದಿನ ಅದ್ರ ಮೇಲೆ ನಿನ್ನ ನೋಡ್ದೆ ಅಮ್ಮ. ಐ ಲವ್ ಯು ಟು ಮುದ್ದು ಮಗನೇ. ಮಗ ನಿಂಗೆ ಒಂದ್ ಹುಡುಗಿ ನೋಡಿದೀನಿ, ಫೋಟೋ ನೋಡು. ತೋರ್ಸೆ. ಅಯ್ಯೋ ಇವಳು ಎಷ್ಟು ಚೆನ್ನಾಗವಳೆ, ನಮ್ಮ ಹುಡುಗಿಗಿಂತ ಚೆನ್ನಾಗವಳೆ. ಏನಾಯ್ತಪ್ಪ? ಅಯ್ಯೋ ಅಪ್ಪ ಯಾಕೋ ಇತ್ತಿತ್ಲ ಕಾಲ್ ನೋವು. ಅಯ್ಯೋ ನಂಗೆ ಆ ಹುಡುಗಿ ಬೇಡ. ಲೋ ಅಲ್ಲ ಕಣ್ಲಾ, 30 ವರ್ಷ ಆದ್ರೂ ಮದ್ವೆ ಆಗಲ್ಲ ಅಂತಿದ್ಯಲ್ಲ, ಬೇರೆ ಯಾವ್ದಾರು ಹುಡುಗಿ ನೋಡ್ಕೊಂಡಿದ್ಯಾ? ಕೇಳು ಕರೆಕ್ಟ್ ಕೇಳು. ಏನ್ ಮಾತಾಡ್ತಿದ್ಯಪ್ಪ ನೀನು? ಏನ್ ಮಾತಾಡ್ತಾ ಇದ್ಯಾ? ನಿಮಗ್ ಹುಟ್ಟಿದ ಮಗ ನಾನು, ನಾನೇ ಯಾವತ್ತಾದ್ರೂ ಲವ್ ಮಾಡ್ತೀನಾ? ಏನಾಯ್ತಪ್ಪ? ಇಲ್ಲಿ ಬಿಳಿ ಜಿರಳೆ ಸೇರ್ಕೊಬಿಟ್ಟೆ. ಜಿರಳೆ? ಆ ಜಿರಳೆ ನೀವು ಸಾಯಿಸ್ತಾ ಬಿಡಲ್ಲ. ಮಾಡ್ತೀನಿ ಅದಕ್ಕೆ. ಪೊರ್ಕೆ ಅಲ್ಲಿದೆ. ಪಂಚಗಿಂಚೆ ಒಳಗೆ ಸೇರ್ಕೊಂಡ್ರೆ ಕಷ್ಟ ಕಣಪ್ಪ. ಎಲ್ಲಿ ನೋಡಮ್ಮಿ ಒಂಚೂರ ನೋಡು. ಸಾಯಿಸ್ಬಿಟ್ಟೆ. ಹೆಂಡ್ತಿ ಅಂದ್ರೆ ಹೆಂಡ್ತಿ ಬಾ. ಅಯ್ಯೋ ತಡೀರಿ, ನೀರ್ ತಗೋಬರ್ತೀನಿ. ಅಪ್ಪ ಅಮ್ಮ ಹೋಗ್ತಾರ ಅಷ್ಟೊತ್ತಿ ನಿನ್ ಪ್ರಾಣನೇ ಹೊಂಟಾಯ್ತದೆ, ನೀನು ಹುಡ್ಕಪ್ಪ. ಸರಿ ಮಗನೆ. ಬಸ್ಸಲ್ಲಿ ಸಿಕ್ಕಿದೆಲ್ಲ ತಿನ್ನೋದು, ಇಲ್ಲಿ ಬಂದ್ ಬಿಕ್ಕಳ್ಸೋದು. ಸರಿ ಬನ್ನಿ. ಅಲ್ವಾ ಸೀಟಲ್ಲಿ ಕೂತ್ಕೊಂಡು ತಿಂದಿದ್ದು, ನನ್ಗೆಲ್ ಕೊಟ್ಟೆ? ಏಯ್ ಬಾಮಿ, ಇವಾಗ ಸರಿಯಾಗಿ ಹೇಳ್ತೀನಿ ನಿಂಗೆ. ಮಗ ಏನೋ ಸೌಂಡ್ ಬಂದಂಗಿತ್ತಲ್ಲ, ಏನದು? ಮಿಮಿಕ್ರಿ ಮಾಡ್ತಾ ಇದ್ದೆ ಅವ್ವ. ಹೌದಾ? ಸರಿ. ಏನಪ್ಪ ಸೌಂಡ್ ಅಲ್ಲಿ? ಮೊನ್ನೆಯಿಂದ ಒಂದ್ ಎಗಡೆ ಸೇರ್ಕೊಬಿಟ್ಟದೆ, ಅದು ಒಡಿಯೋದು ಹೆಂಗೆ ಅಂತ ಗೊತ್ತಾಯ್ತಾ ಇಲ್ಲವ್ವ. ನಾನ್ ಮಾಡ್ತೀನಿ ತಡಿ. ಅಯ್ಯೋ ಅಲ್ಲೇನ್ ನೋಡ್ತಾ ಇದೀಯಾ? ಅವನ್ ದೊಣ್ಣೆ ತರ ಕಾಯ್ತದ. ನಾನೇ ತಗೋಬತ್ತೀನಿ ನೀರು. ಬೆನ್ ಮೇಲ್ ಕಾಲಿಕ್ಕೋ, ಇಕ್ಕು ಎಲ್ಲಿ ಇಕ್ತಾರೆ ಇಲ್ಲ. ಅಯ್ಯೋ ಇದ್ರೊಳಕ್ಕೆ ಹೋಗೋಳಿಕೆ ತಗೊಳ್ರಿ ದೊಣ್ಣೆ. ನಾನ್ ಹೊಡಿಯಲ್ಲ, ನಂಗ್ ಭಯ ಆಯ್ತದೆ. ನಾನೇ ಹೊಡಿತೀನಿ ಕೊಡಿ. ಗಂಡ್ಸಾಗ ಏನಕ್ಕಾದ್ರೂ ಹುಟ್ಟಿದಿರೋ ನಿನಗೆ ಅಷ್ಟೇ. ಇವಾಗ ಮಗನೇ ಎಲ್ಲಿದೆ ಹೆಗಣ? ತೋರ್ಸ್ಲಾ ಹೊಸಿ, ಹೊಡೆದು ಸಾಯಿಸ್ಬಿಡ್ತೀನಿ. ತೋರ್ಸು ಎಲ್ಲ. ಅಯ್ಯೋ ಓಡಾಬಿಡ್ತು. ಓಡಾಯ್ತಾ? ಹೋಗ್ಬಿಡ್ತಂತರಿ. ಕೊಡಮಿ, ಆ ದೊಣ್ಣೆ ಇತ್ತಾಗ ಹಾಕು.
ಅಯ್ಯೋ ಲವ್ ಕಾರ್ತಿ. ಈ ನನ್ನ ಮಗ ಓ ಅಪ್ಪಾಜಿ ನಮಸ್ತೆ. ಜೊಲೋ ಚೆನ್ನಾಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ? ಬಂದ್ ಸ್ವಲ್ಪ ಹೊತ್ತಾಯ್ತಪ್ಪ. ಇದ್ಯಾರ್ಲ ಕಾರ್ತಿ? ಬಸ್ಸು ಮಗ ಆಡಿಷನ್ ಅಲ್ಲಿ ಭಯ ಆಗ್ಬಿಟ್ಟು ಚಳಿ ಜ್ವರ ಬಂದೈತೆ, ಗುಬ್ರ ಹಾಕೊಂಬಲ್ಕೊಬಿಟ್ಟು. ಬಸ್ಸುನ ಅವನು, ನಾನೆಲ್ಲ ಮೂಟೆ ಅನ್ಕೊಬಿಟ್ನಲ್ಲ ಮಗ. ಹಲೋ ಕಾರ್ತಿ, ಆಡಿಷನ್ಗೆ ಹೋಗಿದ್ದೆ, ಡೈರೆಕ್ಟರ್ ಅವಮಾನ ಮಾಡ್ಬಿಟ್ಟ. ನಮಸ್ತೆ ಅಂಕಲ್. ಲವ್ ಅವಾಗ್ಲೇ ಬಸ್ಸು ಹುಷಾರಿಲ್ಲ ನಡುಕ್ತಾವ್ನೆ ಅಂದಲ್ಲ, ಇವನ್ ಯಾರಲ್ಲ? ಇನ್ನೊಬ್ಬ ಬಸ್ಸು. ಓ ಲವ್ ನಾನ್ ಇರ್ಬೇಕಾದ್ರೆ ಅವನ್ಯಾರಲ್ಲ ಇನ್ನೊಬ್ಬ ಬಸ್ಸು. ಡೇಯ್ ಇದ್ಯಾವ್ದ್ಲ ಹುಡ್ಗಿ? ಇದು ಹುಡುಗಿ ಅಲ್ಲ, ಹುಡುಗ ಮೇಕಪ್ ಹಾಕೊಂಡಿರೋದು. ನನ್ ಮಗ್ನೆ ಮೊದ್ಲು ಬಿಳಿ ಚಿರ್ಲೆ ಯಜ್ಞ, ಈಗ ಬಸ್ಸುನ. ನನ್ ಮಗನೆ, ನನ್ ಮರ್ಯಾದೆ ಕಳಿಬೇಕು ಅಂತಾನೆ ಉಟ್ಬಿಟ್ಟಿದ್ಯಾ ನೀನು. ಏ ಅಂಕಲ್, ನಿಮ್ ಮಗ ತುಂಬಾ ಒಳ್ಳೆಯವನು. ಏನೋ ಅಪರೂಪಕ್ಕೆ ಒಂದ್ ಹುಡುಗಿನ ಲವ್ ಮಾಡಿದಾನೆ. ಅವ್ನಿಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಏನ ತಲೆ ಕೆಟ್ಟಗೊಮ್ಮೆ ಸಿಗರೇಟ್ ಹೊಡಿತಾನೆ. ಸಿಗರೇಟ್ ಹೊಡಿತೀಯಾ? ಯಾವಾಗ್ಲೂ ಇಲ್ಲ ಅಂಕಲ್, ಅವಾಗ ಅಪರೂಪಕ್ಕೆ ಎಣ್ಣೆ ಹೊಡೆದಾಗ ಮಾತ್ರ ಸಿಗರೇಟ್ ಸೇರ್ತಾನೆ. ಎಣ್ಣೆ ಹೊಡಿತೀಯಾ? ಅಂದ್ರೆ ಎಣ್ಣೆನು ದಿನಾಲು ಹೊಡಿಯಲ್ಲ, ಜೂಜಾಡಿ ದುಡ್ಡು ಕಳ್ಕೊಂಡಾಗೊಮ್ಮೆ ಎಣ್ಣೆ ಹೊಡಿತಾನೆ. ಜೂಜಾಡ್ತೀಯಾ? ಇಲ್ಲಪ್ಪ. ಅಯ್ಯೋ ಅದು ಯಾವಾಗ್ಲೂ ಅಲ್ಲ ಅಂಕಲ್, ಅವನು ಹುಡುಗಿರ್ಗೆ ಫೋನ್ ಮಾಡಿರ್ತಾನಲ್ಲ, ಆ ಹುಡುಗಿ ಬರ್ಲಿಲ್ಲ ಫಸ್ಟ್ ಸ್ಟೇಷನಲ್ಲಿ ಜ್ಯೂಸ್ ಆಡಕ್ ಹೋಗ್ಬಿಡ್ತಾನೆ. ಹುಡುಗಿನ ಅಂದ್ರೆ ಕೆಲವೊಂದ್ಸಾರಿ ಹುಡುಗಿರ್ ಸಿಗ್ಲಿಲ್ಲ ಅಂದ್ರೆ ಮೆಜೆಸ್ಟಿಕ್ ಹೋಗ್ತಾನೆ. ಅದು ನಿಮ್ಮೂರ್ ಬಸ್ ಸಿಕ್ಕ್ರೆ ಹತ್ಕೊಂಡ್ ಹೋಗಕ್ಕೆ. ಅಯ್ಯೋ ಕೋತಿ ನನ್ ಮಗ್ನೆ, ನನ್ ಲವ್ ಮಾಡಿ ಮೋಸ ಮಾಡ್ತೀಯ, ಸಾಯಿಸ್ತೀನಿ ನೀನು. ಎಲ್ಲರೂ ಹೊಟ್ಟೆ ತುಂಬಾ ನಗ್ಬೇಕಾ? ಹಾಗಾದ್ರೆ ತಡೆ ಮಾಡ್ತೀರಾ? ರೆಬಲ್ ಸ್ಟಾರ್ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.